ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಯಾಕತ್ತೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನನ್ನನ್ನ ಕೊಲೆಗಡ್ಕಿ ಅಂತಿದ್ದೀರಾ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಅತ್ತೆ? ಹೌದು ಕಣೆ, ನೀನ್ ಕೊಲೆಗಡಿಕಿನೇ. ನೀನು ಇವಳು ಸೇರ್ಕೊಂಡು ಇವಳಿಗೆ ಯಾವ್ದೋ ಬೇರೆ ಮಾತ್ರ ಕೊಡ್ಬೇಕು ಅಂತ ಪ್ಲಾನ್ ಮಾಡಿದ್ರಲ್ಲ, ಅದು ನನಗೆ ಗೊತ್ತಾಗಿದೆ. ಅಮ್ಮ, ಏನಾಗಿದೆ ನಿನ್ಗೆ? ತಲೆನಾದ್ರೂ ಕೆಟ್ಟಿದ್ಯಾ? ಅದು ಸಣ್ಣ ಪುಟ್ಟ ಆಪಾದನೆ ಆಗಿದ್ದಿದ್ರೆ ಹೋಗ್ಲಿ ಬಿಡು ಅನ್ಬೋದಾಗಿತ್ತು. ಆದ್ರೆ ಈಗ ನೀನ್ ಮಾಡ್ತಾ ಇರೋ ಆಪಾದನೆ ಕೊಲೆಪಾತಕಿ ಅನ್ನೋದು. ಚಿಚಿ, ಏನ್ ಮಾತಾಡ್ತಾ ಇದ್ದೀನಿ ಅನ್ನೋ ಪರಿಜ್ಞಾನ ಇದೆಯಾ ನಿನಗೆ? ಅಮ್ಮ, ಸಾಧನ ಕೋಪಿಷ್ಟೇ ನಿಷ್ಠುರವಾಗಿ ಮಾತಾಡ್ತಾಳೆ ಅನ್ನೋದೇನೋ ಸರಿ, ಅದನ್ನ ಒಪ್ಕೊಳ್ಳೋಣ. ಆದ್ರೆ ಅವಳನ್ನ ಕೊಲೆಗಾರ್ತಿ ಅನ್ನೋ ಮಟ್ಟಿಗೆ ಯೋಚನೆ ಮಾಡ್ತಾ ಇದ್ದೀರಲ್ಲ, ಇದೇನಾ ನಿಮ್ ಸೊಸೆ ನೀವು ಕೊಡ್ತಾ ಇರೋ ಬೆಲೆ? ಅಯ್ಯೋ, ನಿಂಗೆ ಹೇಗೆ ಹೇಳಿ ನಾನು ಇವರಿಬ್ರು ಮಾತುಗಳನ್ನ ಕೇಳಿಸ್ಕೊಂಡಿದ್ದೀನಿ. ಸುಮನ, ಬಾರಮ್ಮ ಬಾ, ಇವ್ರನ್ನ ಒಪ್ಸೋದೆಲ್ಲ ಆಮೇಲೆ ಮಾಡೋಣ. ಮೊದಲು ನಿನ್ನ ಹೊಟ್ಟೆಗೆ ಹೋಗಿರೋ ಮಾತ್ರೆನೆಲ್ಲ ವಾಂತಿ ಮಾಡಿಸ್ಬೇಕು. ಬಾಮ್ಮ. ಅಯ್ಯೋ ಅತ್ತೆ, ನೀವು ತುಂಬಾ ಗಾಬರಿ ಮಾಡ್ಕೋತಿದ್ದೀರಾ ಅಂತ ಅನ್ಸುತ್ತೆ. ಅಕ್ಕ ನನ್ಗೆ ಸಾಹೇಬ್ರು ಕೊಡ್ತಿದ್ದ ಮಾತ್ರನೇ ಕೊಟ್ಟಿದ್ದು. ಆ ಥರನೇ ಇತ್ತು, ಆದ್ರೆ ಅದಲ್ಲ. ನಿನಗ್ ಗೊತ್ತಿಲ್ಲ ಕಣೆ, ಇವರು ಬೇರೆ ಯಾವುದೋ ಮಾತ್ರೆಗಳನ್ನ ಕೊಟ್ಟು ನಿಂಗೆ ಅಬಾರ್ಷನ್ ಮಾಡ್ಬೇಕು ಅಂತಿದ್ರು. ಇವ್ರು ಮಾತಾಡೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಏ ಪತಿ, ಕೇಳಿಸ್ಕೊಂಡೆ ಅಂತ ಇದೆಯಲ್ಲ, ಕೇಳಿಸ್ಕೊಳ್ಳೋದಕ್ಕೆ ಮನೆಯೊಳಗಡೆ ಎಲ್ಲಿದ್ದೆ ನೀನು? ನಾನು ಫೋನ್ ಮಾಡಿದಾಗ ನೀನು ದೇವಸ್ಥಾನದಲ್ಲಿದ್ದೆ. ಫೋನ್ ಎಲ್ಲಿಟ್ಟಿದ್ದೀನಿ ಅಂತ ನಾನು ಹುಡುಕ್ತಾ ಇರೋ ಅಷ್ಟಲ್ಲಿ ಜಯರಾಮ ಅಪ್ಪ ಸೋಫಾ ಮೇಲಿಟ್ಟಿದ್ಯಾ ತಗೋ ಅಂತ ಕೊಟ್ಟ. ಅಷ್ಟೊಳಗೆ ನೋಡಿದ್ರೆ ನೀನಾಗ್ಲೇ ಬಂದು ಇಲ್ಲಿ ಗಲಾಟೆ ಮಾಡ್ತಿದ್ಯಾ. ಯಾವಾಗ ಕೇಳಿಸ್ಕೊಂಡೆ ನೀನು ಹೇಳು? ನೀವು ಫೋನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಅರ್ಧಕ್ಕೆ ಫೋನ್ ಇಟ್ಬಿಟ್ಟು ಎಲ್ಲೋ ಹೋದ್ರಿ ಅನ್ಸುತ್ತೆ. ಅವಾಗ ಇವರಿಬ್ರು ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ಅತ್ತೆ, ನಾನ್ ಯಾಕತ್ತೆ ಹೀಗೆಲ್ಲ ಮಾಡ್ತೀನಿ? ಜಾನು, ನೀನಾದ್ರೂ ಹೇಳು. ನಾವ್ ಹಾಗೆಲ್ಲ ಏನಾದ್ರೂ ಮಾತಾಡದ್ವಾ? ಹೇಳು ಜಾನು. ನಮ್ಮಮ್ಮನ ಮಾತಿಗೆಲ್ಲ ಉತ್ತರ ಕೊಡೋದಕ್ಕಾಗಲ್ಲ ಅದಕ್ಕೆ. ಅಪ್ಪ ನೋಡಿದ್ರೆ ಅವಳ ರೂಮಿಗೆ ಹೋಗಿ ಊಟ ಕೊಡು, ತಿಂಡಿ ಕೊಡು ಅಂತ ನನಗ್ ಕೆಲ್ಸ ಕೊಟ್ರು. ಈಗ ನಮ್ಮಣ್ಣ ಇವಳಿಗೆ ಮಾತ್ರೆ ಕೊಡೋ ಕೆಲ್ಸನ ನಿಮಗ್ ಕೊಟ್ಟಿದ್ದಾನಲ್ಲ ಅದಕ್ಕೆ ಅಂತ ನಾನು ಅದಕ್ಕೆ ಬೈದ್ರೆ ಅದಕ್ಕೆ ನನಗೆ ವಾಪಸ್ ಬೈದ್ರು. ಅವಳಿಗೆ ಯಾವ ಮಾತ್ರೆ ತಗೋಬೇಕು ಅಂತ ಗೊತ್ತಾಗಲ್ಲ. ಅಕಸ್ಮಾತ್ ಯಾವ್ದಾದ್ರು ತಪ್ಪಾಗಿರೋ ಮಾತ್ರೆ ತಗೊಂಡ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ ಅಂತ ನನಗೆ ಬೈದ್ರು. ಇವಳಿಗೆ ಸರಿಯಾಗಿರೋ ಮಾತ್ರೆ ಕೊಡ್ಬೇಕು ಅಂತ ಅದಕ್ಕೆ ಅವಳ ಮೇಲೆ ಕೇರ್ ಇಟ್ಕೊಂಡು ಹೋದ್ರೆ ಅದಕ್ಕೆ ಒಳ್ಳೆ ಬಹುಮಾನನೇ ಕೊಟ್ರಿ ನೀವು. ನೋಡಿದ್ರ ಅದಕ್ಕೆ ಇಂಥವ್ರಿಗೆಲ್ಲ ಅಯ್ಯೋ ಪಾಪ ಅಂತ ಅನ್ಲೇಬಾರ್ದು. ನಮಗೆ ಪಾಪ ಸುತ್ಕೊಳತ್ತೆ. ಮುಚ್ಚೆ ಬಾಯಿ, ನಿನಗೆ ಕಪಾಳ ಹೊಡಿತೀನಿ. ರೀ, ಇವಳು ಹೊಟ್ಟೆಲಿರೋ ಮಗುಗೆ ಏನಾದ್ರೂ ಆಗಕ್ಕಿಂತ ಮೊದಲು ಆಸ್ಪತ್ರೆಗೆ ಹೋಗೋಣ ರೀ. ಇವಳನ್ನ ಕಾಪಾಡೋಣ. ಅತ್ತೆ, ಹಾಗೆಲ್ಲ ಏನೂ ಇಲ್ಲ. ನೀವು ಸುಮ್ಮನೆ ಹೆದರ್ತಿದ್ದೀರಾ. ಇಲ್ಲಮ್ಮ, ಇವರು ನಿನ್ಗೆ ಮೋಸ ಮಾಡ್ತಾ ಇದ್ದಾರೆ. ನೀನ್ ಹೊಟ್ಟೆಲಿರೋ ಮಗುನ ತೆಗಿಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಇವರು. ನಿನ್ನ ನಾಟಕನ ಸಾಕ್ ಮಾಡೆ. ನಾನು ಯಾವ ನಾಟಕನೂ ಮಾಡ್ತಿಲ್ಲ ಅತ್ತೆ. ನಾನ್ ಸುಮಂಗ್ ಕೊಟ್ಟಿರೋದು ತೀರ್ಥ ಹೇಳಿರೋ ಮಾತ್ರೆನೆ. ಇವಳು ಕೊಡ್ಬೇಕಾಗಿರೋ ಮಾತ್ರೆನೆ ನಾನು ಕೊಟ್ಟಿರೋದು. ತೀರ್ಥ ಕೊಡು ಅಂತ ಹೇಳ್ದ, ಆದ್ರೆ ನೀನ್ ಕೊಟ್ಟಿರೋದು ಬೇರೆ ಮಾತ್ರೆ ಅಂತ ನನ್ಗನ್ಸ್ತಾ ಇದೆ. ಡಾಕ್ಟರ್ ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್ ಎಲ್ಲಿದೆ? ಮಾತ್ರೆ ಎಲ್ಲಿದೆ? ತೋರ್ಸು ಅಂದೆ. ಪ್ರಿಸ್ಕ್ರಿಪ್ಷನ್ ಇಲ್ಲ ಅತ್ತೆ. ಆದ್ರೆ ತೀರ್ಥ ವಾಯ್ಸ್ ಮೆಸೇಜ್ ಕಳ್ಸಿದಾನೆ. ಅದನ್ನ ಕೇಳಿನೇ ನಾನು ಇವಳಿಗೆ ಮಾತ್ರೆ ಕೊಟ್ಟಿದ್ದು. ರೀ, ನೋಡಿದ್ರ ಇವಳನ್ನ? ಯಾವ್ದು ಸರಿಯಾದ ಮಾತ್ರೆ ಕೊಡ್ಬೇಕು ಅಂತಾನೆ ಗೊತ್ತಿಲ್ಲ ಇವಳಿಗೆ. ಇನ್ ಹೇಗ್ರಿ ಸರಿಯಾದ ಮಾತ್ರೆ ಕೊಡ್ತಾಳೆ ಇವಳು? ಅಮ್ಮ, ಯಾವ ಮಾತ್ರೆ ಕೊಡ್ಬೇಕು ಅಂತ ಗೊತ್ತಿಲ್ಲ ಅಂತ ಅದಕ್ಕೆ ನಿನ್ನ ಹತ್ರ ಯಾವಾಗ ಹೇಳಿದ್ರು? ಬಾಯಿ ಮುಚ್ಚಿ ನೀನು. ರೀ, ಇವ್ರು ಕೊಟ್ಟಿರೋ ಮಾತ್ರೆ ಸುಮನನ್ಗೆ ಕೆಟ್ಟದಾಗ್ಲಿ ಅಂತಾನೆ ಕೊಟ್ಟಿರೋದು. ಅವಳ ಹೊಟ್ಟೆಲಿರೋ ಮಗುಗೆ ಅಪಾಯ ಆಗ್ಲಿ ಅಂತಾನೆ ಕೊಟ್ಟಿರೋದು. ಏನಮ್ಮ, ಏನಾದ್ರೂ ಆಗ್ತಾ ಇದೆಯಾ? ಇಲ್ಲ ಮಾವ. ಅಪ್ಪ, ಅಕಸ್ಮಾತ್ ಅದೇನಾದ್ರೂ ಬೇರೆ ಮಾತ್ರೆ ಆಗಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ರಿಯಾಕ್ಷನ್ ಆಗ್ಬೇಕಾಗಿತ್ತು.
ನಾನು ಒಬ್ಳು ತಾಯಿ, ನನಗೂ ಮನ್ಸಿದೆ. ನೀವ್ ಅನ್ಕೊಂಡಷ್ಟು ಕ್ರೂರಿ ಅಲ್ಲ ನಾನು. 8 ವರ್ಷದಿಂದ ನಾನು ಈ ಮನೆಯಲ್ಲಿ ಸಂಸಾರ ಮಾಡ್ತಿದ್ದೀನಿ ಅತ್ತೆ. ನಾನ್ ಯಾರಿಗೆ ಕೇಡ್ ಬಯಸಿದ್ದೀನಿ, ನಾನ್ ಯಾರ ಜೀವ ತೆಗೆಯೋ ಪ್ರಯತ್ನ ಪಟ್ಟಿದ್ದೀನಿ, ಯಾರಿಗ ಅಪಾಯ ಮಾಡಿದ್ದೀನಿ? ಯಾಕತ್ತೆ, ಯಾಕೆ ಹೀಗೆ ನನ್ನ ಮೇಲೆ ಆರೋಪ ಮಾಡ್ತಿದ್ದೀರಾ? ಹೌದು, ನನಗೆ ಇವಳ ಮೇಲೆ ದ್ವೇಷ ಇತ್ತು, ಕೋಪ ಇತ್ತು, ಅಸೂಯೆ ಇತ್ತು. ಆದ್ರೆ ನನ್ನ ಮನ್ಸನ್ನ ಸರಿ ಮಾಡ್ಕೊಂಡಿದ್ದೀನಿ, ಬದಲಾಯಿಸ್ಕೊಂಡಿದ್ದೀನಿ. ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಅಂತ ಇವಳ ಸೇವೆ ಮಾಡ್ಕೊಂಡಿದ್ದೀನಲ್ಲ ಅತ್ತೆ. ಸಾಧನಾ, ಸಮಾಧಾನ ಮಾಡ್ಕೊಮ್ಮ. ನಿಮ್ಮ ಅತ್ತೆ ಹೇಳಿದ ತಕ್ಷಣ ಎಲ್ಲ ನಿಜ ಆಗ್ಬಿಡಲ್ಲ. ಸಾಕ್ಷಿ ಸಿಗೋ ತನಕ ನೀವು ನಮ್ಮಲ್ವೇನ್ರಿ? ನಾನು ಹೇಳ್ತಾ ಇರೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸುಮನನ್ಗೆ ಅಪಾಯ ಇದೆ. ರೀ, ನಿಮ್ಗೆ ನಿಮ್ ಹೆಂಡತಿ ಮಾತಿನ ಮೇಲೆ ನಂಬಿಕೆ ಇಲ್ವಾ? ಅಮ್ಮ, ಅಪ್ಪ ನಿನ್ ಮಾತನ್ನ ನಂಬ್ತಾ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದ್ರೆ ನೀನ್ ಸಾಧನಾ ವಿರುದ್ಧ ಮಾಡಿರ್ತಕ್ಕಂಥ ಆರೋಪ ಇದೆಯಲ್ಲ, ಅದನ್ನ ಒಪ್ತಾ ಇಲ್ಲ. ಅದಕ್ಕೆ ನೀವ್ ಯಾವ ಮಾತ್ರೆ ಕೊಟ್ರಿ ಅಂತ ತೋರಿಸ್ಬಿಡಿ. ಅದಕ್ಕೆ ಆಮೇಲೆ ಅದು ಸರಿನೋ ತಪ್ಪೋ ಅಂತ ನಾವು ಮಾತಾಡೋಣ. ಏನ್ ಕೊಟ್ರೆ ಏನ್ ಬಂತು ಜಾನು? ನನ್ ಮೇಲೆ ಇಂಥ ದೊಡ್ಡ ಆರೋಪ ಮಾಡಿದ್ದಾರೆ. ನನಗೆ ಈ ಮನೇಲಿ ಇರ್ಬೇಕು ಅಂತಾನೆ ಅನ್ನಿಸ್ತಿಲ್ಲ. ನಾನು ಹೊರಡ್ತೀನಿ. ನನ್ ಮೊಮ್ಮಗುಗೆ ಏನಾದ್ರೂ ಆಗ್ಲಿ, ಆಗ ನೀನಾಗ್ ಹೋಗೋದಲ್ಲ, ನಾನ್ ನಿನ್ ಕತ್ತಿ ಹಿಡ್ದು ಆಚೆ ತಪ್ತೀನಿ. ಪದ್ಮ, ಬಾಯಿ ಬಚ್ಕೊಂಡು ಸುಮ್ಮನೆ ಕತ್ಕೋ. ಅಪ್ಪ, ಏನಾಯ್ತು? ಯಾಕೆ ಕಿರ್ಚಾಡ್ತಾ ಇದ್ದೀರಾ? ಆಚೆ ಗೇಟ್ ವರ್ಗೂ ಕೇಳಿಸ್ತಾ ಇದೆ. ಏನಾಯ್ತು ಸುಮ್ನವ್ರೆ? ತೀರ್ಥ, ತೀರ್ಥ, ನೀನೇ ತಾನೇ ನನ್ಗೆ ಇವಳಿಗೆ ಮಾತ್ರೆ ಕೊಡು ಅಂತ ಹೇಳಿದ್ದು. ನೀನ್ ಹೇಳ್ದಾಗೆ ನಾನು ಇವಳಿಗೆ ಮಾತ್ರೆ ಕೊಟ್ಟೆ. ಆದ್ರೆ ಅತ್ತೆ, ನಾನು ನಿನ್ ಮಗುನ ಕೊಲೆ ಮಾಡೋ ಪ್ರಯತ್ನ ಮಾಡ್ತಿದ್ದೀನಿ ಅಂತ ಆಪಾದನೆ ಮಾಡ್ತಿದ್ದಾರೆ. ಏನ್ ಮಾತಾಡ್ತಾ ಇದೀಯಮ್ಮ? ಹೌದು ಕಣೋ ತೀರ್ಥ, ನನ್ನ ಮಾತಿನ ಸ್ವಲ್ಪ ಅರ್ಥ ಮಾಡ್ಕೋ. ಸುಮನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ. ಅವಳಿಗೆ ಹೆಚ್ಚು ಕಡಿಮೆ ಆಗಕ್ಕಿಂತ ಮೊದಲು ಆ ಮಗುನ ಉಳಿಸು. ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ. ನಿನಗ್ ದಮ್ಮಯ್ಯ ಅಂತೀನಿ. ಸುಮ, ಹೋಗಬ್ಬ. ಇವ್ರ ಮಾತುಗಳನ್ನೆಲ್ಲ ಕಟ್ಕೋಬೇಡ ನೀನು, ಹೋಗು. ಅಮ್ಮ, ಸಮಾಧಾನ ಮಾಡ್ಕೋ. ನಂಗೆ ಅರ್ಜೆಂಟ್ ಕೆಲಸ ಇತ್ತು ಅಂತ ಹೇಳಿ ಸುಮ್ಮನೆ ಅವ್ರಿಗೆ ಮಾತ್ರೆ ಕೊಡಕ್ಕಾಗ್ಲಿಲ್ಲ. ನಾನೇ ಅದಕ್ಕೆ ಫೋನ್ ಮಾಡಿ ಮಾತ್ರೆ ಕೊಡಿ ಅಂತ ಹೇಳಿದೆ. ಇನ್ನೂ ಅನುಮಾನ ಹೋಗಿಲ್ಲ ಅಲ್ವಾ? ಅದಕ್ಕೆ ಯಾವ್ಯಾವ ಮಾತ್ರೆ ಕೊಟ್ರೆ ಹೇಳಿ. ಸರಿಯಾಗಿ ನೋಡು, ಸರಿಯಾಗಿ ನೋಡು. ಇದೇನಾ ಮಾತ್ರೆ? ಹೌದು, ಈ ಮಾತ್ರೆಗಳನ್ನೇ ನನಗೆ ಅಕ್ಕ ಕೊಟ್ಟಿದ್ದು. ಅಯ್ಯೋ ತಾಯಿ, ನೀನ್ ಒಳ್ಳೆಯವಳಾಗಕ್ ಹೋಗಿ ಅಪಾಯನ ಯಾಕೆ ತಂದ್ಕೋತೀಯ? ನೋಡು, ನೀನೇನಾದ್ರೂ ಸುಳ್ಳು ಹೇಳಿದ್ರೆ ನನ್ ಮೇಲೆ ಆಣೆ. ಸರಿಯಾಗಿ ಮಾತ್ರೆಗಳನ್ನ ನೋಡ್ಕೊಂಡು ಹೇಳೆ. ಇದೇ ಮಾತ್ರೆಗಳನ್ನ ಕೊಡಕ್ ಹೇಳಿದ್ದ. ಅಯ್ಯೋ ಅತ್ತೆ, ನಾನು ಯಾಕೆ ಸುಳ್ಳು ಹೇಳಿ? ಅಕ್ಕ ಕೊಟ್ಟಿದ್ದಿದೆ ಮಾತ್ರೆಗಳು. ತಗೊಳ. ಈ ಮಾತ್ರೆಗಳನ್ನೇ ಕೊಡಕ್ ಹೇಳಿದ್ದ. ಚೆಕ್ ಮಾಡು. ಆಮೇಲೆ ಪಶ್ಚಾತ್ತಾಪ ಪಡೋದ್ಕಿಂತ ಮುಂಚೆ ಮೊದ್ಲು ಇವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಬಾರೋ. ಅಮ್ಮ, ಅದಕ್ಕೆ ಕೊಟ್ಟಿದ್ ಮಾತ್ರೆ ಸರಿಯಾಗಿದೆ. ನಾನು ಇದೇ ಮಾತ್ರೆ ಕೊಡಕ್ ಹೇಳಿದ್ದೆ. ಏನೋ ಹೇಳ್ತಾ ಇದ್ಯಾ? ಈಗ ಇವಳು ತೋರಿಸಿದ್ದು ಸರಿಯಾದಿರ್ಬೋದು, ಆದ್ರೆ ಅವಾಗ ಅವಳು ಕೊಟ್ಟಿದ್ದು ತಪ್ಪಾಗಿದ್ರೆ? ಆಯ್ತು, ನೀನೀಗ
ನಿನ್ನ ಸೊಸೆ ನಿನ್ನ ಮೇಲೇನೆ ಆಣೆ ಮಾಡಿ ಹೇಳ್ತಾ ಇದ್ದಾಳೆ ತಾನೆ ಅಲ್ವೇ? ನಿನ್ ಸೊಸೆ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ನಿನ್ನ ಹುಚ್ಚು ಕಲ್ಪನೆಗಳೆಲ್ಲ ಸತ್ಯ ಅಂತ ಹೇಳ್ತಾ ಇದೀಯಾ? ಹಾಗಲ್ಲ ರೀ, ನನ್ನ ನಂಬಿ. ಅಮ್ಮ, ಅದಕ್ಕೆ ಮೇಲೆ ಯಾಕೆ ಇಷ್ಟೊಂದು ಅನುಮಾನ? ಅತ್ತೆ ನೋಡಿ, ನಿಮಗೆ ನನ್ನ ಮುಖ ನೋಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೇಳಿ. ನಾನು ಈ ಮನೇಲಿರೋದು ಇಷ್ಟ ಇಲ್ಲ ಅಂದ್ರೆ ಹೇಳಿ. ನಾನು ಇಲ್ಲಿರೋದಿಲ್ಲ. ನನ್ನ ಗಂಡನ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನನ್ನ ಮಗು ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ. ನಾನ್ ಕೊಟ್ಟಿದ್ದು ಇದೇ ಮಾತ್ರೆಗಳನ್ನತ್ತೆ. ಹೌದಮ್ಮ, ಮಾತ್ರೆಗಳು ಎಷ್ಟಿದ್ವು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಯಾವ ಮಾತ್ರೆಗಳನ್ನ ಕೊಡಕ್ಕೆ ಹೇಳಿದೆ ಅದೇ ಕೊಟ್ಟಿದ್ದಾರಮ್ಮ. ಬೇರೆ ಎಲ್ಲ ಮಾತ್ರೆಗಳು ಇಲ್ಲೇ ಇದೆ. ನಾನು ಅತ್ತಿಗೆಗೆ ಯಾಕೆ ಫೋನ್ ಮಾಡ್ಬಿಟ್ಟು ಹೇಳಿದೆ ಅಂದ್ರೆ, ಆ ಬಾಕ್ಸಲ್ಲಿ ಬೇರೆ ಮಾತ್ರೆಗಳಿದ್ವು. ಅದನ್ನ ಸುಮ್ಮನೆ ಅವ್ರು ತಗೊಂಡಿದ್ದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅದಕ್ಕೆ ಹೇಳಿದೆ. ಬೇರೆ ಏನು ಸಾಕ್ಷಿ ಬೇಕಮ್ಮ ನಿಮಗೆ? ಹಾಗಲ್ಲ ಕಣೋ, ಇವರಿಬ್ರು ಫೋನಲ್ಲಿ. ಯಾವ ಫೋನಲ್ಲಮ್ಮ? ನಾವ್ ಹಾಗೇನು ಮಾತಾಡ್ತಿಲ್ಲ ಅಂತ ಹೇಳಿದ್ರೆ ನಿನಗೆ ಅರ್ಥನೇ ಆಗ್ತಾ ಇಲ್ವಾ? ನಾನ್ ಅದ್ಕೆಗೆ ಅವಳು ಸೇವೆ ಮಾಡೋದು ಬೇಡ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದೆ. ಆದ್ರೆ ಅದಕ್ಕೆ ಅವಳು ಯಾವ್ದಾದ್ರು ತಪ್ಪಾಗಿರೋ ಮಾತ್ರೆ ತಗೊಂಡ್ರೆ ಅವಳಿಗೆ ಮತ್ತೆ ಮಗುಗೆ ಸಮಸ್ಯೆ ಆಗುತ್ತೆ ಅಂತ ಅದಕ್ಕೆ ಬಂದಿದ್ದು. ನೋಡಿದ್ರ ಅದಕ್ಕೆ ನಿಮ್ಗೆ ಒಳ್ಳೆ ಕಿರೀಟನೇ ಸಿಕ್ತು ಅಲ್ವಾ? ದಯವಿಟ್ಟು ನನ್ನ ಮಾತನ್ನ ನಂಬಿ. ನಾನು ಬದಲಾಗಿದ್ದೀನಿ ಅತ್ತೆ, ಬದಲಾಗಿದ್ದೀನಿ. ಯಾಕತ್ತೆ ನೀವು ನನ್ನ ನಂಬ್ತಾ ಇಲ್ಲ? ಹೇಳಿ, ನಿಮ್ ನಂಬಿಕೆ ಗಳಿಸ್ಕೊಳ್ಳೋದಕ್ಕೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿ, ಮಾಡ್ತೀನಿ. ಅಮ್ಮ, ಇದೇ ಕೊನೆ. ಇನ್ಮೇಲೆ ಏನಾದ್ರೂ ನನ್ನ ಹೆಂಡತಿ ಮೇಲೆ ಒಂದೇ ಒಂದು ಆರೋಪ ಮಾಡಿದ್ರು ನಾನು ನನ್ನ ಹೆಂಡತಿ ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ.